ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಭಾವಬೋಧಕೃತಂ ಸೇವೆ ರಘುತ್ತಮಮಹಾಗುರುಂ ಯಚ್ಚಿಷ್ಯಶಿಷ್ಯಶಿಷ್ಯಾದ್ಯಾಷ್ಟಿಪ್ಪಣ್ಯಾಚಾರ್ಯಸಂಹಿತಾಃ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನೆಯ ಈ ಪರಮ ಪವಿತ್ರವಾದ ಪುಣ್ಯ ದಿನದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಂಡು ಉತ್ತಮವಾದಂತಹ ಜ್ಞಾನ ಸಾಧನೆಯನ್ನು ಭಗವಂತನ ಸೇವೆಯ ಸೌಭಾಗ್ಯವನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ತಸ್ಮಾದಾತ್ಮಜ್ಞಂ ಹ್ಯರ್ಚಯೇದ್ ಭೂತಿಕಾಮಃ ಎಂಬುದಾಗಿ ತಿಳಿಸಿದಂತೆ ಶ್ರೇಯಸ್ಸಾಧನೆ ನಮ್ಮಿಂದ ನಡೆಯಬೇಕು ಅಂತಾದರೆ ಆತ್ಮಜ್ಞರ ಬ್ರಹ್ಮಜ್ಞಾನಿಗಳ ಸೇವೆಯನ್ನು ನಾವು ಮಾಡಬೇಕು. ಅವರ ಮಹಿಮೆಯನ್ನು ಚೆನ್ನಾಗಿ ತಿಳಿದುಕೊಂಡು ಅವರಲ್ಲಿ ಭಕ್ತಿಯನ್ನು ಮಾಡಬೇಕು. ಅವರ ಅನುಗ್ರಹವನ್ನು ಪಡೆದರೆ ಭಗವಂತನಿಗೆ ಪ್ರೀತಿಯಾಗತ್ತೆ. ಭಗವಂತನ ಅನುಗ್ರಹವಾದರೆ ನಮ್ಮ ಎಲ್ಲ ಸಂಸಾರದ ಕಷ್ಟಗಳು ದೂರವಾಗ್ತವೆ. ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತಹಂ ತ್ವಿತಿ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅರ್ಜುನನಿಗೆ ಶಕ್ತಿಯನ್ನು ವಿಶೇಷವಾಗಿ ತುಂಬುವುದಕ್ಕೆ ಯುದ್ಧ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ವಪ್ನದಲ್ಲಿ ರುದ್ರದೇವರ ಹತ್ತಿರ ಕರೆದುಕೊಂಡು ಹೋಗಿ ಅವರ ಮೂಲಕ ಉಪದೇಶವನ್ನು ಮಾಡಿಸಿ ಅನುಗ್ರಹವನ್ನು ಮಾಡಿಸಿ ಕರೆದುಕೊಂಡು ಬರ್ತಾನೆ. ಕಾರಣ, ಪಾಶುಪತಾಸ್ತ್ರವನ್ನು ಉಪದೇಶ ಮಾಡಿದ ಗುರುಗಳು ರುದ್ರದೇವರು. ತಾನು ನೇರವಾಗಿ ಉಪದೇಶವನ್ನು ಮಾಡಿ ಅನುಗ್ರಹವನ್ನು ಮಾಡುವುದಕ್ಕೆ ಕೃಷ್ಣನಿಗೆ ಸಾಧ್ಯವಿಲ್ಲ ಅಂತನ್ನುವ ಭಾವವಲ್ಲ.
ಕೃಷ್ಣ ಪರಮಾತ್ಮನಿಗೆ ಎಲ್ಲವನ್ನೂ ಮಾಡುವ ಶಕ್ತಿ ಇದೆ. ಸರ್ವಶಕ್ತನಾದವನು ಪರಮಾತ್ಮ ಶ್ರೀಹರಿ ಶ್ರೀಮನ್ನಾರಾಯಣ. ಆದರೂ ಅವರು ದೇವತೆಗಳೇ ಇರಲಿ, ಋಷಿಗಳೇ ಆಗಲಿ, ಮನುಷ್ಯರೇ ಆಗಲಿ, ಯಾವುದೇ ತರಹದ ಭಕ್ತರು ತನಗೆ ಶರಣು ಬಂದರೂ ಅವರ ಉದ್ಧಾರವನ್ನು ತಾನು ಮಾಡೋದು ಅವರವರ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು, ಅವರವರ ಗುರುಗಳ ಸೇವೆಯನ್ನು ಅವರು ಮಾಡಿದಾಗ, ಗುರುಗಳ ಅನುಗ್ರಹ ಅವರ ಮೇಲಾದಾಗ ತಾನು ಪರಮಾತ್ಮ ಅವರಲ್ಲಿ ಪ್ರಸನ್ನನಾಗಿ ಅವರ ಮೂಲಕ ಇನ್ನಷ್ಟು ತನ್ನ ಸೇವೆಯನ್ನು ಮಾಡಿಸಿಕೊಂಡು ಅನುಗ್ರಹವನ್ನು ಮಾಡಿ ಸಂಸಾರದಿಂದ ಉದ್ಧಾರ ಮಾಡುತ್ತಾನೆ, ಮೋಕ್ಷವನ್ನು ನೀಡುತ್ತಾನೆ. ಐಹಿಕವಾದ ಕಷ್ಟಗಳ ಪರಿಹಾರವನ್ನು ಮಾಡುವುದಕ್ಕೂ ಗುರುಗಳ ದ್ವಾರ ನಾವು ಭಗವಂತನಿಗೆ ಶರಣು ಹೋಗಬೇಕು ಅನ್ನುವುದನ್ನು ಎಂದಿಗೂ ಮರೆಯುವಂತಿಲ್ಲ. ಈ ದೃಷ್ಟಿಯಲ್ಲಿ ನಾವೆಲ್ಲ ನಮ್ಮ ಸಂಸಾರದಿಂದ ಉದ್ಧಾರವನ್ನು ಪಡೆಯುವುದಕ್ಕೆ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ದೇವರಲ್ಲಿ ಭಕ್ತಿಯನ್ನು ಮಾಡುವುದಕ್ಕೆ ಗುರುಗಳಲ್ಲಿ ಭಕ್ತಿಯನ್ನು ಮಾಡಬೇಕು. ಭಕ್ತಿಯನ್ನು ಚೆನ್ನಾಗಿ ತಿಳಿದರೆ ಅವರಲ್ಲಿ ನಾವು ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಯಥಾಶಕ್ತಿಯಾಗಿ ಗುರುಗಳ ಚರಿತ್ರೆಯನ್ನು, ಅವರ ಮಹಿಮೆಯನ್ನು ತಿಳಿಯುವ ಪ್ರಯತ್ನ ಮಾಡೋಣ. ತಿಳಿಸುವ ಯೋಗ್ಯತೆಯೂ ನಮ್ಮದಲ್ಲ, ತಿಳಿದುಕೊಳ್ಳುವ ಯೋಗ್ಯತೆಯೂ ಪೂರ್ಣವಾಗಿ ನಿಮ್ಮದಲ್ಲ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ತಿಳಿಸುವ ಪ್ರಯತ್ನ ಮಾಡೋಣ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಿ ಎಲ್ಲರೂ ಸೇರಿ ಗುರುಗಳ ಅನುಗ್ರಹವನ್ನು ಪಡೆಯುವ ಪ್ರಯತ್ನವನ್ನು ಮಾಡೋಣ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಜರ ಭೂಮಿ ಅದು ತೆಲಂಗಾಣದ ಗೋದಾವರಿ ತೀರದ ಸುವರ್ಣಪುರಿ ಕ್ಷೇತ್ರ. ಇವತ್ತು ಅದನ್ನು ಸೋನ್ ಎಂಬುದಾಗಿ ಕರೀತಾರೆ. ಮೂಲತಃ ಅದು ಸುವರ್ಣಪುರಿ, ಗೋದಾವರಿ ತೀರ, ಪರಮ ಪವಿತ್ರವಾದಂತಹ ಭೂಮಿ. ಅನೇಕ ವಿದ್ವಾಂಸರು, ಜ್ಞಾನಿಗಳು, ಕೋನೇರಿ ಆಚಾರ್ಯರೇ ಮೊದಲಾದಂತಹ ದೊಡ್ಡ ದೊಡ್ಡ ಘನ ವಿದ್ವಾಂಸರು ವಾಸ ಮಾಡಿದ ಸ್ಥಳ. ಕರ್ಮಠರಾದಂತಹ ಅನೇಕ ಸದ್ಬ್ರಾಹ್ಮಣರು ತಮ್ಮ ಸಾಧನೆಯನ್ನು ಮಾಡಿಕೊಂಡಂತಹ ಸ್ಥಳ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ನಂತರದಲ್ಲಿಯೂ ಅನೇಕ ಮಹನೀಯರು ಈ ಪೀಠ ಪರಂಪರೆಯ ಯತಿವರೆಣ್ಯರು. ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸುವರ್ಣಪುರಿ ಕ್ಷೇತ್ರದಲ್ಲಿ. ಸತ್ಯಸಂಧತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಇಲ್ಲಿ ತಪಸ್ಸು ಮಾಡಿ, ತಾವು ತಪಸ್ಸು ಮಾಡುವ ಸಂದರ್ಭದಲ್ಲಿ ತಮಗೆ ಒಲದು ಬಂದ, ಮೂಡಿ ಬಂದ, ಒಡಮೂಡಿದ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ವೆಂಕಟೇಶ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಹೀಗೆ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ನಮ್ಮ ಗುರುಗಳು ಈ ಸುವರ್ಣಪುರಿ ಕ್ಷೇತ್ರದಲ್ಲಿ 3 ಬಾರಿ ಬೃಹಸ್ಪತಿ ಸಿಂಹರಾಶಿಯಲ್ಲಿರುವಾಗ ಗೋದಾವರಿಯಲ್ಲಿ ವಿಶೇಷವಾಗಿ ಸಕಲ ತೀರ್ಥಗಳ ಸನ್ನಿಧಾನ ಅಂತ 3 ಬಾರಿ ಚಾತುರ್ಮಾಸ್ಯವನ್ನು ಇಲ್ಲಿ ಆಚರಣೆ ಮಾಡಿದ್ದಾರೆ. ಒಂದು ಪ್ರಸಂಗದಲ್ಲಿ ನಮ್ಮ ಗುರುಗಳು ಸುವರ್ಣಪುರಿಯಲ್ಲಿ ಸ್ನಾನವನ್ನು ಮಾಡುವಾಗ ಗೋದಾವರಿಯಲ್ಲಿ ಸುವರ್ಣದ ಶ್ರೀಕೃಷ್ಣನ ಪ್ರತಿಮೆ ಅವರ ಕೈಗೆ ಸಿಕ್ಕದ್ದು. ಕೃಷ್ಣ ಪರಮಾತ್ಮ ಗೋಪಾಲ ಕೃಷ್ಣ ಗುರುಗಳಿಗೆ ಒಲಿದು ಬಂದಿದ್ದಾನೆ.
ಇವತ್ತಿಗೂ ಶ್ರೀಮಠದಲ್ಲಿ ಆ ಗೋಪಾಲಕೃಷ್ಣನ ಪೂಜೆ ನಡೀತಾ ಇದೆ. ಅದು ಗೋವನ್ನು ಕೊಟ್ಟ ನದಿ. ಗೌತಮರ ಆಶ್ರಮದಲ್ಲಿ ಋಷಿಗಳಿಂದ ನಿರ್ಮಿತವಾದ ಅದು ಗೌತಮರು ಸುಮ್ಮನೆ ಹುಲ್ಲು ಕಡ್ಡಿ ಹಾಕಿದ ಮಾತ್ರಕ್ಕೆ ಅದು ಮೃತವಾದಾಗ ಪುನಃ ಆ ಗೋವನ್ನು ಉಜ್ಜೀವನ ಮಾಡುವುದಕ್ಕೆ ಬಂದ ಈ ನದಿ ಗೋವನ್ನು ಮತ್ತೆ ದಾನ ಮಾಡಿದೆ, ಪುನರುಜ್ಜೀವನಗೊಳಿಸಿದೆ ಅನ್ನುವುದಕ್ಕೆ ಅದು ಅಂದು ಗೋದಾ. ಆದರೆ ಇದು ನಮ್ಮ ಗುರುಗಳ ಕಾಲದಲ್ಲಿ ಗೋಪಾಲದ ಆಗಿದೆ. ಗೋಪಾಲಕೃಷ್ಣನನ್ನು ಗುರುಗಳಿಗೆ ದಯಪಾಲಿಸಿ ಅನುಗ್ರಹಿಸಿದಂತಹ ಮಹಾತಾಯಿ ಗೋಪಾಲದೆಯಾದಳು. ಗುರುಗಳ ಅನುಗ್ರಹದಿಂದ ಈ ಸುವರ್ಣಪುರಿ ಕ್ಷೇತ್ರದಲ್ಲಿ ಆ ಗುರುಗಳ ಪಾದಸ್ಮರಣೆಯನ್ನು ಮಾಡ್ತಾ 3 ಬಾರಿ ಚಾತುರ್ಮಾಸ್ಯವನ್ನು ಮಾಡುವಂತಹ ಯೋಗ ನಮಗೂ ಒದಗಿ ಬಂದಿದೆ. ಅಂದಿನಿಂದ ಇಂದಿನವರೆಗೆ ಇದೇ ರೀತಿ ಸುವರ್ಣಪುರಿಗೂ ಹಾಗೂ ಶ್ರೀಮದ್ ಉತ್ತರಾದಿ ಮಠಕ್ಕೂ ಇರುವಂತಹ ಒಂದು ವಿಶೇಷವಾದ ಘನಿಷ್ಠವಾದ ಸಂಬಂಧ. ಇಂತಹ ಈ ಒಂದು ಭವ್ಯವಾದ ಸುವರ್ಣಪುರಿ ಕ್ಷೇತ್ರದ ಇತಿಹಾಸದ ಪುಟಗಳಲ್ಲಿ ಪ್ರಾಚೀನ ಕಾಲದಲ್ಲಿ ನೋಡಿದರೆ ಇದು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪೂರ್ವಜರ ಭೂಮಿ. ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮದಲ್ಲಿ ಈ ಸುವರ್ಣಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮಹಾತಪಸ್ವಿಗಳು ರಘುವರ್ಯ ತೀರ್ಥ ಶ್ರೀಪಾದಂಗಳವರು. ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ. ಚೋರರು ಬೆನ್ನಟ್ಟಿ ಬಂದಿದ್ದಾರೆ, ಶ್ರೀಮಠದ ಸಂಪತ್ತನ್ನು ಅಪಹಾರ ಮಾಡಬೇಕು ಅಂತನ್ನುವುದಕ್ಕೋಸ್ಕರ ಭೀಮಾ ನದಿ ಬಹಳ ರಭಸದಿಂದ ಹರಿತಾ ಇದ್ದಾಳೆ. ಮಹಾಪೂರ ಇದೆ, ಮಹಾಪ್ರವಾಹ ಇದೆ, ಆಚೆಗೆ ದಾಟಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಈಚೆ ನಿಂತರೆ ಚೋರರ ಬಾಧೆ. ಏನು ಮಾಡಬೇಕು ಅಂತ ರಾಮದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮನನ್ನು ವಸುದೇವ ಕರೆದುಕೊಂಡು ಹೋಗಬೇಕು ಗೋಕುಲಕ್ಕೆ. ಮಥುರೆಯಿಂದ ಶ್ರಾವಣ ಮಾಸ, ಭಾರೀ ಮಹಾಪೂರ ಇದೆ, ಯಮುನಾ ನದಿ. ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ವಸುದೇವ ಹೊರಟರೆ ಯಮುನಾ ನದಿ ದಾರಿ ಕೊಟ್ಟಿದ್ದಾಳೆ. ಟೊಂಕದಷ್ಟೇ ನೀರು, ಸುಲಭವಾಗಿ ದಾಟಿದ್ದಾನೆ. ಸಂಸಾರದ ಸಾಗರವನ್ನೇ ಯಾವ ಪರಮಾತ್ಮನ ಪಾದವನ್ನು ನಂಬಿ ಕುರುವಂತಿ ಗೋವತ್ಸ ಪದಂಭವಾಬ್ಧಿಂ, ಸಂಸಾರದ ಸಾಗರವನ್ನು ಒಂದು ಆಕಳಿನ ಕರು ಹೆಜ್ಜೆ ಇಟ್ಟರೆ ಆಗುವ ತಗ್ಗಿನಲ್ಲಿ ನಿಲ್ಲುವ ನೀರು, ಅದನ್ನು ದಾಟುವುದಕ್ಕೆ ಎಷ್ಟು ಕಷ್ಟ ಆಗಬೇಕಾಗಿದೆ ನಮಗೆ. ಸುಲಭವಾಗಿ ದಾಟಬಹುದಲ್ವೋ, ಹೀಗೆ ಸಂಸಾರವನ್ನು ದಾಟಬಹುದಂತೆ ಆ ಪರಮಾತ್ಮನನ್ನು ನಂಬಿದವರು. ಅಂತಹ ಭಗವಂತನನ್ನು ಕೈಯಲ್ಲಿ ಹಿಡಿದ ಆ ವಸುದೇವನಿಗೆ ಈ ಯಮುನೆ ಹೇಗೆ ತೊಂದರೆ ಕೊಟ್ಟಾಳು. ಕರಸ್ಥ ದೇವಸ್ಯ ಕುತೋಂತರಾಯ. ವಾದಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರಲ್ಲ ಮಹಾನುಭಾವರು, ಹಾಗೆಯೇ ಪರಮಾತ್ಮನನ್ನು ಕೈಯಲ್ಲಿ ಹಿಡಿದ ವಸುದೇವನಿಗೆ ಹೇಗೆ ವಿಘ್ನ ಇಲ್ಲ, ಹಾಗೆ ಅದೇ ಪರಮಾತ್ಮ, ರಾಮ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಅಂತಹ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೈಯಲ್ಲಿ ರಾಮದೇವರನ್ನು ಹಿಡಿದುಕೊಂಡ ರಘುವರ್ಯ ತೀರ್ಥರಿಗೆ ಭೀಮಾ ನದಿ ದಾರಿಯನ್ನು ಕೊಟ್ಟಿದ್ದಾಳೆ. ರಘುವರ್ಯ ತೀರ್ಥರು ಪರಿವಾರ ಸಮೇತರಾಗಿ ನದಿಯನ್ನು ದಾಟಿದ್ದಾರೆ. ಹಿಂದೆ ಬರಬೇಕು ಅಂತ ನೋಡಿದರೆ ಕಳ್ಳರಿಗೆ ದಾರಿ ಇಲ್ಲ. ಈ ರೀತಿ ಆಪತ್ತಿನಿಂದ ಶಿಷ್ಯರನ್ನೂ ಪಾರು ಮಾಡಿದ್ದಾರೆ, ತಾವೂ ಪಾರಾಗಿ ಬಂದಿದ್ದಾರೆ ಮಹಾನುಭಾವರು ರಘುವರ್ಯ ತೀರ್ಥರು. ಅಂತಹ ತಪಸ್ವಿಗಳು, ಮಹಾಜ್ಞಾನಿಗಳು, ಜ್ಞಾನಿಗಳು, ವಿರಕ್ತರು, ತಪೋಮೂರ್ತಿಗಳು.
ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ನೂರಾರು ಗೃಹಸ್ಥರಿಗೆ, ಬ್ರಹ್ಮಚಾರಿಗಳಿಗೆ ಹಾಗೂ ಅನೇಕ ಯತಿಗಳು ತುರಿಯಾಶ್ರಮವನ್ನು ಸ್ವೀಕಾರ ಮಾಡಿ ವಿರಕ್ತರಾಗಿ ಸನ್ಯಾಸ ಜೀವನವನ್ನು ನಡೆಸುವಂತಹ ಅಂದಿನ ಕಾಲದ ಅನೇಕ ಯತಿಗಳು, ಅಂತಹ ಯತಿಗಳಿಗೂ ಕೂಡ ಪಾಠವನ್ನು ಹೇಳಿಕೊಟ್ಟಂತಹ ಜ್ಞಾನೋಪದೇಶವನ್ನು ಮಾಡಿದ ಮಹಾನುಭಾವರು ರಘುನಾಥ ತೀರ್ಥ ಶ್ರೀಪಾದಂಗಳವರು. ಶ್ರೀಮನ್ಯಾಯ ಸುಧಾ ಗ್ರಂಥದ ಭಾವವನ್ನು ಅನುವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟು ಸಂಪೂರ್ಣವಾಗಿ ಸಮನ್ವಯ ಮಾಡಿ, ಅನುವ್ಯಾಖ್ಯಾನದ ಭಾವವನ್ನು ಸೂತ್ರದ ಪದಗಳಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಪಾಠ ಹೇಳುವ ಮಹಾಪ್ರೌಢಿಮೆ ರಘುನಾಥ ತೀರ್ಥ ಶ್ರೀಪಾದಂಗಳವರು. ಅಂತಹ ರಘುನಾಥರ ಗರಡಿಯಲ್ಲಿ ತಯಾರಾದವರು ರಘುವರ್ಯ ತೀರ್ಥ ಶ್ರೀಪಾದಂಗಳವರು. ಅಂತಹ ರಘುವರ್ಯ ತೀರ್ಥರು ಮಹಾಮಹಿಮರು ಈ ಸುವರ್ಣಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ವಾಸವಾಗಿದ್ದಾರೆ ಬಹುದಿನಗಳವರೆಗೆ. ಇಲ್ಲಿ ಇರುವ ಒಬ್ಬ ಶ್ರೇಷ್ಠ ವಿದ್ವಾಂಸರು ಹಾಗೂ ಕರ್ಮಠರಾದಂತಹ ಶುದ್ಧ ಸದಾಚಾರಿಗಳಾದ ದಂಪತಿಗಳು ವಿಠ್ಠಲಾಚಾರ್ಯರು ಹಾಗೂ ರುಕ್ಮಿಣೀಬಾಯಿ ಅಂತ, ಸುಬ್ರಹ್ಮಣ್ಯಾಚಾರ್ಯರು ಹಾಗೂ ಗಂಗಾಬಾಯಿ ಅಂತೂ ಅವರಿಗೆ ಮತ್ತೊಂದು ಹೆಸರು. ಅಂತಹ ಸಾತ್ವಿಕರಾದ ಸದಾಚಾರಿಗಳಾದ ಆ ದಂಪತಿಗಳು ರಘುವರ್ಯ ತೀರ್ಥ ಶ್ರೀಪಾದಂಗಳವರಿಗೆ ಬಂದು ನಮಸ್ಕರಿಸಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಗುರುಗಳೇ, ತಮ್ಮ ಅನುಗ್ರಹದಿಂದ ನಮ್ಮ ಪಾಠ ಪ್ರವಚನಗಳು, ನಿತ್ಯದ ಎಲ್ಲ ಆಚಾರ ವಿಚಾರಗಳು, ಸತ್ಕರ್ಮಾನುಷ್ಠಾನಗಳೆಲ್ಲ ಚೆನ್ನಾಗಿ ಸಾಗಿವೆ. ಇದು ತಮ್ಮ ಕೃಪೆಯೇ ಸರಿ. ಆದರೆ ಈ ತರಹದ ಏನೊಂದು ಪರಂಪರೆ, ಶುದ್ಧವಾದ ಒಂದು ಪರಂಪರೆ ನಮ್ಮ ಮನೆತನ, ನಮ್ಮ ಹಿರಿಯರ ಅನುಗ್ರಹದಿಂದ ನಡೆದು ಬಂದಿದೆ. ಅದು ಮುಂದೆ ಸಾಗಬೇಕು. ಸಂತಾನ ಇಲ್ಲ. ಬಹಳ ವರ್ಷಗಳಿಂದ ನಾನಾ ತರಹದ ಪ್ರಯತ್ನಗಳನ್ನು ಮಾಡಿದರೂ ಮಂತ್ರ ತಂತ್ರಗಳಿಂದ, ಔಷಧ ಉಪಚಾರಗಳಿಂದ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದಾಗಲೂ ಫಲ ಕಂಡಿಲ್ಲ. ಆದರೆ ನಮಗೆ ವಿಶ್ವಾಸ ಇದೆ, ನಿಮ್ಮಂತಹ ತಪೋಮೂರ್ತಿಗಳ ಅನುಗ್ರಹ ನಮ್ಮ ಮೇಲಾದರೆ, ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲಿದ್ದರೆ ನಿಶ್ಚಿತವಾಗಿಯೂ ನಮಗೆ ಸಂತಾನದ ಸೌಭಾಗ್ಯ ಸಿಗುವುದಕ್ಕೆ ಸಾಧ್ಯ ಇದೆ. ನಾವು ಮಾಡಿದ ಪಾಪಗಳು ಬೇಕಾದಷ್ಟಿರಬಹುದು. ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ತೃತೀಯಾಧ್ಯಾಯದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರು ಹೇಳುವಂತೆ ಮಹಾನುಭಾವಾನಾಂ ಅನುಗ್ರಹಾದಿನ ವಿನಷ್ಟೇ ಪಾಪೇ. ಮಹಾನುಭಾವರ ಅನುಗ್ರಹದಿಂದ ಎಷ್ಟೆಷ್ಟೋ ಪಾಪಗಳನ್ನು ನಾವು ಮಾಡಿದ್ದರೂ ಕೂಡ ಆ ಪಾಪಗಳ ಫಲವನ್ನು ಅನುಭವಿಸದಂತೆ ಆ ಪಾಪಗಳು ಹಾಗೇ ನಶಿಸಿ ಹೋಗ್ತವೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇದಕ್ಕೆ ತಕ್ಕಂತೆ ಮಹದ್ ಅವಜ್ಞಾನಾದಿನ ವಿನಷ್ಟೇ ಪುಣ್ಯೇ ಅಂತಾರೆ ಟೀಕಾಕೃತ್ಪಾದರು. ನಾವು ಬೇಕಾದಷ್ಟು ಪುಣ್ಯಗಳನ್ನು ಮಾಡಿರ್ಬೋದು, ಆ ಪುಣ್ಯದ ಫಲವನ್ನು ನಮಗೆ ಅನುಭವಿಸಲಿಕ್ಕಾಗೋದಿಲ್ಲ. ಮಾತುಗಾರಿಕೆ ಚೆನ್ನಾಗಿದೆ ಎನ್ನುವುದಕ್ಕೋಸ್ಕರ ಜ್ಞಾನಿಗಳನ್ನು, ದೊಡ್ಡವರನ್ನು ತಿರಸ್ಕಾರ ಮಾಡುವುದಕ್ಕೆ ಮನುಷ್ಯನಿಗೆ ಉತ್ಸಾಹ ಇರುತ್ತೆ. ತನ್ನನ್ನು ತಡೆಯುವುದಕ್ಕೆ ನೇರವಾಗಿ ಯಾರಿಲ್ಲ. ಮಾತಿನ ಸ್ವಾತಂತ್ರ್ಯ ಇದೆ ಅನ್ನುವುದಕ್ಕೆ ಪ್ರಾಚೀನರನ್ನು, ಜ್ಞಾನಿಗಳನ್ನು, ಟೀಕಾಕಾರರನ್ನು, ಟಿಪ್ಪಣಿಕಾರರನ್ನು, ಜ್ಞಾನಿಗಳನ್ನು, ಮಹಾತ್ಮರನ್ನು ನಿಂದಿಸುವುದಕ್ಕೆ ನಾಲಿಗೆಯನ್ನು ಮುಂದೆ ಚಾಚ್ತಾನೆ. ನಾಲ್ಕು ಜನ ಚಪ್ಪಾಳೆ ತಟ್ತಾರೆ, ಮಾನ ಮರ್ಯಾದೆಗಳು ಸಿಗಬಹುದು.
ಸಮಾನಾಭಿಪ್ರಾಯ ಇರುವ ವ್ಯಕ್ತಿಗಳಿಂದ. ಆದರೆ ತಾನು ಮಾಡಿದ ಮಹಾತ್ಮರ ದ್ರೋಹ, ಸತ್ಯಕ್ಕೆ ವಿರುದ್ಧವಾಗಿ ನುಡಿಯೋದು, ನಡೆಯೋದು, ಸತ್ಯಕ್ಕೆ ಅಪಚಾರವನ್ನು ಬಗೆಯೋದು, ಶಾಸ್ತ್ರೀಯವಾದ, ಪ್ರಮಾಣ ಸಿದ್ಧವಾದ, ಸಂಪ್ರದಾಯ ಸಿದ್ಧವಾದ ಮಹಾತ್ಮರ ಚರಿತ್ರೆ, ಅವರ ಅಧಿಷ್ಠಾನ, ಇವುಗಳ ಬಗ್ಗೆ ತಪ್ಪಾಗಿ ಹೇಳಿಕೆಗಳನ್ನು ನೀಡೋದು, ಇವುಗಳೆಲ್ಲ ಒಂದು ರೀತಿಯ ದೊಡ್ಡವರ ತಿರಸ್ಕಾರ, ಮಹಾತ್ಮರ ದ್ರೋಹ. ಇದು ಎಂದಿಗೂ ತರವಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ ವಸಿಷ್ಠರು, ವಸಿಷ್ಠರ ಮೇಲೆ ವಿಶ್ವಾಮಿತ್ರರು ತಮ್ಮ ಪೂರ್ವಾಶ್ರಮ ಅಂತಂದುಕೊಳ್ಳಿ. ವಿಶ್ವಾಮಿತ್ರರು ಇನ್ನೂ ಬ್ರಹ್ಮರ್ಷಿಗಳಾಗುವ ಮೊದಲು ಒಬ್ಬ ರಾಜ ಅಂತನಿಸಿಕೊಂಡಾಗ ನಾನಾ ವಿಧವಾದಂತಹ ಅಸ್ತ್ರಗಳ, ಶಸ್ತ್ರಗಳ ಪ್ರಹಾರವನ್ನು ಮಾಡುತ್ತಾರೆ. ಅಲ್ಲಿರುವಂತಹ ಆಶ್ರಮದ ಅನೇಕ ಪರಿಸರದ ಧ್ವಂಸವನ್ನು ಮಾಡುತ್ತಾರೆ, ಹಿಂಸೆಯನ್ನು ಮಾಡುತ್ತಾರೆ, ಪೀಡೆಯನ್ನು ಕೊಡುತ್ತಾರೆ. ಒಂದು ಮಾತು ಹೇಳ್ತಾರೆ ವಸಿಷ್ಠರು, ನಿನಗೆ ನಾನೇನು ಮಾಡಬೇಕಾದ ಅಗತ್ಯ ಇಲ್ಲ. ನೀನೇನು ಮಾಡ್ತಾ ಇದ್ದೀಯಲ್ಲ, ನೀನು ಮಾಡುವಂತಹ ಏನೆಲ್ಲ ಈ ಕೃತ್ಯಗಳಿವೆ, ದೊಡ್ಡವರ ದ್ರೋಹ ಇದೆ, ಜ್ಞಾನಿಗಳ, ಈ ಪರಿಸರದಲ್ಲಿರುವ ಋಷಿಗಳ, ಮುನಿಗಳ, ತಪಸ್ವಿಗಳ ದ್ರೋಹ ಇದೆ, ಈ ದ್ರೋಹ ಇದೇ ನಿನ್ನನ್ನು ನಾಶ ಮಾಡಿ ಹಾಕ್ತದೆ ಅಂತ. ತಸ್ಮಾತ್ವಂ ನ ಭವಿಷ್ಯಸಿ. ಏನು ವಸಿಷ್ಠರ ಮಾತು ವಾಲ್ಮೀಕಿಗಳು ಉಲ್ಲೇಖ ಮಾಡ್ತಾರೆ. ತಸ್ಮಾತ್ವನ್ನ ಭವಿಷ್ಯಸಿ, ನೀನೇ ಮಾಡಿದ ಅಪರಾಧದಿಂದ ನಶಿಸಿ ಹೋಗ್ತೀಯ, ಎಚ್ಚರ ಇರಲಿ. ಏನೂ ಮಾಡೋದಿಲ್ಲ ವಸಿಷ್ಠರು, ಬ್ರಹ್ಮದಂಡ ಹೀಗಿಡ್ತಾರಷ್ಟೆ. ಎಲ್ಲ ಅಸ್ತ್ರಗಳು ಬಂದು ಅಲ್ಲಿ ಸೇರ್ತವೆ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ನಾನು ಈ ತಪಸ್ಸನ್ನು ಮಾಡಬೇಕು, ಬ್ರಹ್ಮರ್ಷಿತ್ವವನ್ನು ಪಡೆಯಬೇಕು ಅಂತ ಹೊರಡ್ತಾರೆ ವಿಶ್ವಾಮಿತ್ರರು. ಇದು ನಿಜವಾದಂತಹ ಕಾರ್ಯ, ಇದನ್ನು ಮಾಡು ಅಂತಾರೆ ವಸಿಷ್ಠರು. ನಾನೂ ತಪಸ್ಸು ಮಾಡಬೇಕು, ನಾನೂ ಜ್ಞಾನ ಪಡೆಯಬೇಕು, ನಾನೂ ಬ್ರಹ್ಮರ್ಷಿ ಆಗಬೇಕು. ಭಲೇ ಭಲೇ, ಅವಶ್ಯವಾಗಿ ನೀನು ಬ್ರಹ್ಮರ್ಷಿಯಾಗಿ ತಪಸ್ಸು ಮಾಡು, ಆದರೆ ಬ್ರಹ್ಮದ್ರೋಹ ಮಾಡಬೇಡ. ಮಹಾತಪಸ್ಸನ್ನು ಮಾಡಿ ಬ್ರಹ್ಮರ್ಷಿಗಳಾಗಿ ನಮಗೆಲ್ಲ ಇವತ್ತು ಗಾಯತ್ರಿಯನ್ನು ದರ್ಶನ ಮಾಡಿ ಕೊಟ್ಟವರು ವಿಶ್ವಾಮಿತ್ರರು. ಅಂತಹ ದೊಡ್ಡ ಕಥೆಯನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ, ಮಹಾಭಾರತದಲ್ಲೆಲ್ಲ ಕೇಳ್ತೇವೆ, ಅನೇಕ ಪುರಾಣಗಳಲ್ಲಿ. ಹೀಗಾಗಿ ಮಹಾತ್ಮರ ಸೇವೆ ಇದು ನಮ್ಮ ಪಾಪಗಳನ್ನು ಕಳೆದು ಹಾಕ್ತದೆ, ದ್ರೋಹ ಇದು ನಮ್ಮ ಪುಣ್ಯವನ್ನು ಕಳೆದು ಹಾಕ್ತದೆ. ಮಹಾನುಭಾವರೇ, ರಘುವರಿಯ ತೀರ್ಥರೇ, ನಿಮ್ಮಂತಹ ತಪಸ್ವಿಗಳು ನಮ್ಮ ಊರಿಗೆ ಸುವರ್ಣಪುರಿ ಸೊನ್ನೆ ನಾವಿದ್ದಲ್ಲಿಗೆ ತಾವು ಬಂದಿದ್ದೀರಿ. ನಮ್ಮ ಪಾಪಗಳು ಕಳೆದಂತೆಯೇ ಸರಿ, ನಿಮ್ಮ ಸೇವೆಯನ್ನು ನಾವು ಯಥಾಶಕ್ತಿ ಮಾಡುತ್ತೇವೆ. ನಮಗೊಂದು ಅನುಗ್ರಹ ಮಾಡಿ ಸಾಕು, ಇನ್ನೇನು ಬೇಡ. ಒಳ್ಳೆಯ ಸಂತಾನ ಆಗಬೇಕು. ಶ್ರೀಮದಾಚಾರ್ಯರ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವಂತಹ, ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನವನ್ನು ಮಾಡುವಂತಹ ಒಬ್ಬ ಉತ್ತಮ ಪುತ್ರ ನಮಗಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ತಥಾಸ್ತು ಅಂತ ರಘುವರಿ ತೀರ್ಥ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಿದ್ದಾರೆ. ರಾಮದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ ಅಂತ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ರಘುವರಿ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮದಲ್ಲಿ ಸುವರ್ಣಪುರಿಯಿಂದ ಮಳಖೇಡ ಕ್ಷೇತ್ರಕ್ಕೆ ದಿಗ್ವಿಜಯ ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸನ್ನಿಧಾನ ಮಳಖೇಡ. ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ, ಶ್ರೀಮದ್ ಟೀಕಾಕೃತ್ಪಾದರ ಮೂಲ ವೃಂದಾವನ, ತಮ್ಮ ಸಾಕ್ಷಾತ್ ಗುರುಗಳಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಇರುವಂತಹ ಪರಮ ಪವಿತ್ರವಾದ ಪಾವನವಾದ ತ್ರಿವೇಣಿ ಸಂಗಮದಂತೆ ಇರುವಂತಹ ಕ್ಷೇತ್ರ ಮಳಖೇಡ. ಮಳಖೇಡ ವೃಷ್ಟಿಖೇಟ ಅಂತ, ಮಾನ್ಯಖೇಟ, ಮಳಖೇಡ, ಕಾಕಿನಿ ನದಿ, ಕಾಗಿಣಿ ನದಿ ಅಂತ ಕರೀತಾರೆ. ಅಂತಹ ಕಾಗಿನಿ ನದಿ ತೀರದಲ್ಲೇ ಇರುವಂತಹ
ಶ್ರೀಮಠ್ ಟೀಕಾಕೃತ್ಪಾದರ ವೃಂದಾವನ ಅಂತಹ ಅದು ಎಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನ ಇದ್ದಂತೆ ಅಲ್ಲಿ ಎಲ್ಲ ತೀರ್ಥಗಳನ್ನು ತಮ್ಮ ಕಮಂಡಲುವಿನಲ್ಲಿ ಅಗಸ್ತ್ಯ ಋಷಿಗಳು ತೆಗೆದುಕೊಂಡು ಬಂದಾಗ ಇಂದ್ರದೇವರು ಕಾಕದ ರೂಪದಲ್ಲಿ ಅದನ್ನು ಉಳಿಸಿ ಆ ನದಿ ಹರಿಯುವಂತೆ ಮಾಡಿದರು ಅಂತ. ಎಲ್ಲ ತೀರ್ಥಗಳ ಸನ್ನಿಧಾನ ಆ ಕಾಗಿನಿ ನದಿಯಲ್ಲಿದೆ ಅನ್ನೋದಕ್ಕೋಸ್ಕರ ಕ್ಷೋಭ್ಯತೀರ್ಥರು, ಶ್ರೀಮಠ್ ಟೀಕಾಕೃತ್ಪಾದರು, ರಘುನಾಥ ತೀರ್ಥ ಶ್ರೀಪಾದಂಗಳವರೆಲ್ಲರೂ ಕೂಡ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಎಂಥಂತಹ ಮಹಾಜ್ಞಾನಿಗಳು! ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರನ್ನು ಆರಂಭ ಮಾಡಿಕೊಂಡು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರಾದ ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರು ಉತ್ತರಾಧಿಕಾರಿಗಳು, ಹಾಗೂ ಅವರ ವಿದ್ಯಾಶಿಷ್ಯರಾಗಿ ಯತಿಶಿಷ್ಯರಾದಂತಹ ವ್ಯಾಸತೀರ್ಥರು ಅನೇಕ ಉಪನಿಷತ್ ಭಾಷ್ಯಗಳಿಗೆ ಟೀಕೆಯನ್ನು ರಚನೆ ಮಾಡಿದ ಪ್ರೀತಿಯ ಶಿಷ್ಯರು, ಟೀಕಾಕೃತ್ಪಾದರ ಶಿಷ್ಯರು, ಅವರನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹನೀಯರು, ಬಳಖೇಡದಲ್ಲಿರುವಂತಹ ಶ್ರೀಪಾದರಾಜರು ಹಾಗೂ ಅನೇಕ ದಾಸವರೇಣ್ಯರು, ಯತಿಗಳು, ವಿದ್ವಾಂಸರು, ಟೀಕಾಕಾರರು, ಟಿಪ್ಪಣಿಕಾರರು, ಬಳಖೇಡದಲ್ಲಿ ಇರುವಂತಹ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದವರು, ತಮ್ಮ ಸಾಧನೆಯನ್ನು ಮಾಡಿಕೊಂಡವರು, ಟೀಕಾಕೃತ್ಪಾದರ ಅನುಗ್ರಹಕ್ಕೆ ಪಾತ್ರರಾದವರು ಇತಿಹಾಸದ ಪುಟಗಳಲ್ಲಿ ತೋರಿ ಬರ್ತಾರೆ. ಅನೇಕ ಪ್ರಮಾಣ ಗ್ರಂಥಗಳಿಂದ ಆ ಟೀಕಾಕೃತ್ಪಾದರ ಸನ್ನಿಧಾನದ ಮಹಿಮೆಯನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಅಂತಹ ಆ ಮಳಖೇಡ ಕ್ಷೇತ್ರದಲ್ಲಿ ಬಹುದಿನಗಳವರೆಗೆ ರಘುವರ್ಯ ತೀರ್ಥರು ವಾಸವಾಗಿದ್ದಾರೆ. ಕರ್ಮಧರ್ಮ ಸಂಯೋಗದಿಂದ ಈ ಸುವರ್ಣಪುರಿಯಲ್ಲಿ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನು ಪಡೆದ ಆ ದಂಪತಿಗಳು ವಿಠ್ಠಲಾಚಾರ್ಯರು, ರುಕ್ಮಿಣೀಬಾಯಿ ಅಥವಾ ಸುಬ್ರಹ್ಮಣ್ಯಾಚಾರ್ಯರು ಹಾಗೂ ಗಂಗೂಬಾಯಿ ಎನ್ನುವ ಹೆಸರಿನ ಆ ದಂಪತಿಗಳು ದಕ್ಷಿಣ ಭಾರತದ ಯಾತ್ರೆಯನ್ನು ಮಾಡೋಣ, ಆ ಯಾತ್ರಾ ಫಲವಾಗಿ ಉತ್ತಮವಾದ ಸಂತಾನ ಆಗಬಹುದು ಅಂತ ಅನೇಕ ಜನರ ಸೂಚನೆಯ ಪ್ರಕಾರ ಹಿರಿಯರ ಸಲಹೆಯನ್ನು ತೆಗೆದುಕೊಂಡು ಟೀಕಾಕೃತ್ಪಾದರ ದರ್ಶನ ಮಾಡಿಕೊಂಡು ಹಾಗೆ ದಕ್ಷಿಣ ಭಾರತ ಯಾತ್ರೆಗೆ ಹೋಗೋಣ ಅಂತ ಮಳಖೇಡಕ್ಕೆ ಹೋದರೆ ಅಲ್ಲಿ ಗುರುಗಳ ದರ್ಶನ ಆಯಿತು. ಮತ್ತೆ ಪರಮಾನಂದ ಆಯಿತು ಇವರಿಗೆ. ಓ, ಗುರುಗಳ ದರ್ಶನ ಪಡೆದು ಇಲ್ಲಿ ಬಂದರೆ ಇಲ್ಲಿಯೂ ಗುರುಗಳ ದರ್ಶನವಾಯಿತಲ್ಲ, ಹಾಗಾದರೆ ಇವರ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡೆದು ನಾವು ಯಾತ್ರೆಗೆ ಹೊರಡೋಣ ಅಂತ ಪ್ರಾರ್ಥನೆ ಮಾಡಿದರೆ ಅತ್ರೈವ ಗಂಗಾ ಯಮುನಾ ಚ ಎಲ್ಲವೂ ಇಲ್ಲೇ ಇದೆ. ರಾಮೇಶ್ವರದ ಸಮುದ್ರ, ಧನುಷ್ಕೋಟಿ, ಎಲ್ಲ ತಾಮ್ರಪರ್ಣಿ, ಕಾವೇರಿ ಎಲ್ಲ ಸನ್ನಿಧಾನ ಇಲ್ಲಿದೆ, ಯಾಕೆ ಚಿಂತೆ ಮಾಡ್ತೀರಿ? ಠಾಟೀಶ್ರೀ ಜಯತೀರ್ಥವರಿಯ ವಚಸಾಂ ಚಟೀಭವತ್ ಸ್ವರ್ಧುನಿ. ಈ ಸ್ತೋತ್ರ ಇನ್ನೂ ಆಗಿರಲಿಲ್ಲ, ಇದು ಸತ್ಯಪ್ರಿಯರು ಮಾಡಿದ ಸ್ತೋತ್ರ. ಆದರೆ ಆ ಭಾವ ಬರುವಂತೆ ಧಾಟೀಶ್ರೀ ಜಯತೀರ್ಥವರಿಯ ವಚಸಾಂ ಚಟೀಭವತ್ ಸ್ವರ್ಧುನಿ ಪಾಟೀರಾನಿಲ ಫುಲ್ಲ ಮಲ್ಲಿಸುವನು ಪಾಟೀಲ ಸದ್ವಾಸನ ಪೇಟಿ ಯುಕ್ತಿ ಮಣಿಶ್ರೇಯಾಂ ಸುಮತಿಭಿಃ ಕೋಟೀರ ಕೈಶ್ಲಾಘಿತ ಸಾ ಟೀಕಾ ನಿಚಯಾತ್ಮಿಕ ಮಮ ಚಿರಾದ ಟೀಕತಾಂ ಮಾನಸೆ. ಹೀಗೆ ಪರಂಪರೆಯಿಂದ ಟೀಕಾಕೃತ್ಪಾದರ ಮಹಿಮೆಯನ್ನು ವರ್ಣನೆ ಮಾಡುವುದುಂಟು. ಅದನ್ನೇ ಸತ್ಯಪ್ರಿಯರು ಶ್ಲೋಕ ರೂಪದಲ್ಲಿ ತಿಳಿಸಿದ್ದು. ಶ್ರೀಮದ್ ಆಚಾರ್ಯರ ಬಗ್ಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರಲ್ಲ ಹಾಗೆ, ಒಂದೇ ಮಂದಾಕಿನಿ ಸತ್ಸರಿದ ಮಲಗಲಾಸೇಕ ಸಾಧಿಕ್ಯ ಸಂಗಂ. ಆ ಗಂಗಾದಿ ನದಿಗಳ ಏನು ಅಭಿಮಾನಿ ದೇವತೆಗಳು, ಅಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ, ಅಂತಹ ಭಗವಂತನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ಅತ್ಯಂತ ಸುದೃಢವಾಗಿ, ಭವ್ಯವಾಗಿ ಎಲ್ಲ ಕುವಾದಗಳ ನಿರಾಕರಣೆಯನ್ನು ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದ ಆ ಸರ್ವಮೂಲ ಗ್ರಂಥಗಳು, ಅದನ್ನು ರಚನೆ ಮಾಡಿದ ಶ್ರೀಮದಾಚಾರ್ಯರು, ಅದಕ್ಕೆ ಟೀಕೆ ಬರೆದ ಶ್ರೀಮಠ್ ಟೀಕಾಕೃತ್ಪಾದರು, ಇಂಥವರಲ್ಲಿ ಆ ಎಲ್ಲ ಭಗವದ್ರೂಪಗಳು ಎಷ್ಟು ಸನ್ನಿಹಿತವಾಗಿರ್ತವೆ, ಅಷ್ಟು ಕೇವಲ ನೀರಿನಲ್ಲಿ ಸನ್ನಿಹಿತವಾಗಿರೋದಿಲ್ಲ. ಇಲ್ಲಿ ಎಲ್ಲ ನದಿಗಳಿವೆ ಅಪ್ಪ, ಇಲ್ಲಿ ಎಲ್ಲ ತೀರ್ಥಗಳಿವೆ, ಇಲ್ಲಿ ಎಲ್ಲ ಕ್ಷೇತ್ರಮೂರ್ತಿಗಳ ಸನ್ನಿಧಾನ ಇದೆ. ಟೀಕಾಕೃತ್ಪಾದರ ಸೇವೆಯನ್ನು ಮಾಡಿ ಈ ಮುನಿವಲೆದರೆ ಅವನೇ ಭಾಗ್ಯವಂತ. ಏನು ವಿಜಯರಾಯರ ಆ ಮಾತು ಹೇಳಬೇಕಾದರೆ
ವಿಜಯದಾಸರು ಏನು ಅನ್ನೋದ್ರ ಬಗ್ಗೆ ನಿಮಗೇನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ಎಂಥ ತಪಸ್ವಿಗಳು, ಎಂಥ ಜ್ಞಾನಿಗಳು, ಎಂತಹ ಅನುಭಾವಿಗಳು. ಆ ಭಗವತ್ ತತ್ವವನ್ನು, ಸರ್ವಮೂಲದ ಪ್ರಮೇಯಗಳನ್ನು, ಇತಿಹಾಸ ಪುರಾಣಗಳ ಪ್ರಮೇಯಗಳನ್ನು, ಸಾರವನ್ನು ತಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರೂಢವಾಗಿ ಮಾಡಿಕೊಂಡವರು, ಅನುಸಂಧಾನಕ್ಕೆ ತಂದುಕೊಳ್ಳುವವರು. ಇನ್ನೊಬ್ಬರಿಗೆ ಹೇಳೋದಕ್ಕಲ್ಲ, ಸುಮ್ಮನೆ ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮಹಾನುಭಾವರು. ವಿಜಯದಾಸರಂತಾರೆ, ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ, ಇಲ್ಲಾಂದರೆ ಇಲ್ಲ ಅಂತಾರೆ. ಅದರೊಳಗಿರುವ ಟೀಕಾಕೃತ್ಪಾದರನ್ನು ಕೈ ಮಾಡಿ ತೋರಿಸಿ ಅಂತಾರೆ. ಈ ಮುನಿ, ಈ ಅಂತನಬೇಕಾದರೆ ಎದುರಿಗಿದ್ದಾಗ ಹೇಳೋದು, ಮೊಳಖೇಡದಲ್ಲಿ ಹೇಳ್ತಾರೆ, ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ.